Hello everyone, welcome to Sankalp Learning Solution. Let us see question number 20 of chapter Equilibrium. Consider the reversible reaction HCl giving H plus and Cn minus. This is reversible reaction. At equilibrium, the addition of Cn minus would. Equilibrium ಅಲ್ಲಿ ಇದೆ ಈಗ ಈ ರಿಯಾಕ್ಷನ್ ನಾನು Cn minus ಅನ್ನ ಜಾಸ್ತಿ ಆಡ್ ಮಾಡಿದ್ರೆ if I increase the concentration of Cn minus, ಅವಾಗ ಏನಾಗುತ್ತೆ? Yes, this reaction shifts backward direction ಅಲ್ವಾ, backward direction ಅಲ್ಲಿ ಹೋಗುತ್ತೆ. ಅಂದ್ರೆ ಏನಾಗುತ್ತೆ? ಆಪ್ಷನ್ ಎ ರೆಡ್ಯೂಸ್ HCN ಕಾನ್ಸಂಟ್ರೇಷನ್. ಇಲ್ಲ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಜಾಸ್ತಿ ರಿಯಾಕ್ಟೆಂಟ್ ಫಾರ್ಮ್ ಆಗ್ತಾ ಇದೆ, ಸೊ HCN ಕಾನ್ಸಂಟ್ರೇಷನ್ ಇಸ್ ಇನ್ಕ್ರೀಸಿಂಗ್. therefore ಆಪ್ಷನ್ ಎ ಇಸ್ ರಾಂಗ್. ಡಿಕ್ರೀಸ್ H plus concentration decrease ಆಗುತ್ತೆ. ಎಸ್, ಇಲ್ಲಿ ಯಾಕೆಂದ್ರೆ HCN ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ that H plus and Cn minus are combining to form HCN. HCN ಅನ್ನ ಫಾರ್ಮ್ ಮಾಡ್ತಾ ಇದೆ ಅಂದ್ರೆ H plus ಕನ್ಸ್ಯೂಮ್ ಆಗಿರ್ಬೇಕಲ್ವಾ, ಸೊ H plus ಕಾನ್ಸಂಟ್ರೇಷನ್ decreases. ಆಪ್ಷನ್ ಬಿ is correct. ಆಪ್ಷನ್ ಸಿ ಇನ್ಕ್ರೀಸ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಅದನ್ನ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸಿ ರಾಂಗ್. ಆಪ್ಷನ್ ಡಿ ಡಿಕ್ರೀಸ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ರಾಂಗ್. ಟೆಂಪರೇಚರ್ ಅಥವಾ ಸ್ಟೋಕಿಯೋಮೀಟರ್ ಏನಾದ್ರು ಚೇಂಜ್ ಮಾಡಿದ್ರೆ ಅವಾಗ ಹೇಳ್ಬೋದಿತ್ತು, ಬಟ್ ಈ ಕ್ವಶನ್ಗೆ ಅದನ್ನ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಡಿಕ್ರೀಸ್ H ಪ್ಲಸ್ ಕಾನ್ಸಂಟ್ರೇಷನ್. ನೋಡಿ ಇದರಲ್ಲಿ H ಪ್ಲಸ್ ಮತ್ತು HCN ಮತ್ತೆ H ಪ್ಲಸ್ Cn ಮೈನಸ್ ಇತ್ತು. ಈಗ when we add more number of Cn minus, after addition of Cn minus ಏನಾಗ್ತಾ ಇದೆ? equilibrium shifts left. ಇಲ್ಲಿ ನೋಡಿ H plus ಕಾನ್ಸಂಟ್ರೇಷನ್ ಏನಾಗಿದೆ? ಕಡಿಮೆ ಆಗಿದೆ. ಥ್ಯಾಂಕ್ ಯು.